ಈ ಡೆಡಿಕೇಶನ್ ಸುತ್ತಿಗೆ ಪೂಜನೀಯರನ್ನ ಆಹ್ವಾನ ಮಾಡುವಂತಹ ಸಮಯ ಇದು. ಎಷ್ಟೋ ಗಾನ ಪ್ರತಿಭೆಗಳಿಗೆ ಬೆಳಕಾದ ಆಶ್ರಮ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಪುಟ್ಟರಾಜ ಗವಾಯಿಗಳ ದಿವ್ಯ ವ್ಯಕ್ತಿತ್ವ ಎಷ್ಟೋ ಹಾಡುಗಾರರ ಧ್ವನಿಯಲ್ಲಿ ಇಂದಿಗೂ ಕೂಡ ಹಾಡ್ತಾನೆ ಇದೆ. ವಿದ್ಯಾದಾಸೋಹ, ಅನ್ನದಾಸೋಹ, ಬಸವಳಿದ ಬದುಕುಗಳಿಗೆ ಭರವಸೆಯ ಬೆಳಕನ್ನೇ ದಾಸೋಹವಾಗಿ ನೀಡ್ತಾ ಬಂದಿರುವಂತಹ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಕಲ್ಲಯ್ಯಜ್ಜನವರು ಈಗ ನಮ್ಮ ಸರಿಗಮಪ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಎದ್ದು ನಿಂತು ಗೌರವದಿಂದ ಪೂಜನೀಯರನ್ನ ಬರಮಾಡಿಕೊಳ್ಳಬೇಕಾಗಿ ಕೋರಿಕೆ ಪ್ಲೀಸ್. ಅಜ್ಜವರೇ ನಮಸ್ಕಾರ. ತಮಗೆ ಸರಿಗಮಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಆಗಮನ ನಮ್ಮ ಕಾರ್ಯಕ್ರಮದ ಭಾಗ್ಯ. ಅಜ್ಜವರೇ ಒಂದೆರಡು ಮಾತು, ಆಶೀರ್ವಚನದ ಮಾತು. ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ವಿದ್ಯೆ ಗುರುಗಳಾದಂಥ ಗಾನಯೋಗಿ, ಶಿವಯೋಗಿ, ತ್ರಿಭಾಷಾ ಕವಿಗಳು, ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಶ್ರೀಪಾದವನ್ನು ಕೂಡ ಎನ್ನ ಮಸ್ತಕದ ಮೇಲೆ ಧರಿಸಿಕೊಂಡು ಸಂಗೀತಕ್ಕೆ ಪುಣ್ಯಕ್ಷೇತ್ರ ಅಂತಂದರೆ ಅದು ಗದಗ ವೀರೇಶ್ವರ ಪುಣ್ಯಾಶ್ರಮ. ಈ ಚಾನೆಲ್ ಮುಖಾಂತರವಾಗಿ ನಾ ಕೇಳಿಕೊಳ್ಳೋದಿಷ್ಟೇ, ನಮಗೆ ನೀವು ಬಂಗಾರ ಬೆಳ್ಳಿ ಆಸ್ತಿ ಕೊಡೋದು ಬೇಕಾಗಿಲ್ಲ. ನಮಗೇನಾದರೂ ಕೊಡೋದಾತಂದರೆ ಅಂಧ, ಅನಾಥ, ದೀನ, ದಲಿತ, ಪರದೇಶಿ, ಬಡ ಮಕ್ಕಳು ಅಂಥ ಮಕ್ಕಳು ನಮ್ಮ ಆಶ್ರಮಕ್ಕೆ ಎಲ್ಲಾದರೂ ಕೂಡ ನಿಮಗೆ ಕಣ್ಣಿಲ್ದ ಮಕ್ಕಳಿದ್ರೆ ನಮ್ಮ ಆಶ್ರಮಕ್ಕೆ ತಂದು ಕೊಡ್ರಿ ಅಂತೇಳಿ ಈ ಮೂಲಕವಾಗಿ ನಾನು ಎಲ್ಲ ಸರ್ವ ಧರ್ಮದ ನಮ್ಮ ಆಶ್ರಮಕ್ಕೆ ಜಾತಿ ಇಲ್ಲ, ಬಡವರು ಶ್ರೀಮಂತರು ಎಲ್ಲರೂ ನಮಗೆ ಒಂದಿರೋದ್ರಿಂದ ತಾವೆಲ್ಲ ಇಂಥ ಮಕ್ಕಳನ್ನ ತಂದು ಕೊಟ್ಟರೆ ಸಾಕು. ಅಲ್ಲಿ ಕಲಿತಂಥ ಮಕ್ಕಳಿಗೆ ಬಹಳಷ್ಟು ಸ್ಫೂರ್ತಿ ತುಂಬುವಂಥ ಚಾನೆಲ್ ಇವತ್ತು ಜಿ ಕನ್ನಡ ಅಂದರೆ ತಪ್ಪಾಗೋದಿಲ್ಲ. ಅಜ್ಜವರೇ ನಿಮ್ಮ ಆಶೀರ್ವಾದ ನಿಮಗಾಗಿ ನಮ್ಮ ವೇದಿಕೆಯಲ್ಲಿ ಒಂದು ಹಾಡಿನ ಒಂದು ಡೆಡಿಕೇಶನ್ ನಿಮಗೋಸ್ಕರ ನಿಮ್ಮ ಶಿಷ್ಯರು ಮಾಡ್ಬೇಕಂತ ಇದ್ರೆ ನೀವು ಅದನ್ನ ಕೇಳ್ಕೊಂಡು ವೇದಿಕೆಗೆ ಬಂದು ನಮ್ಗೆ ಆಶೀರ್ವಾದಿಸಬೇಕಾಗಿ ಕೋರಿಕೆ ಅಜ್ಜವರೇ. ಎಲ್ಲರಿಗೂ ಶರಣಾರ್ಥಿ. ಮಹಾಗುರುಗಳೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪೂಜ್ಯರ ಆಗಮನ ಆಗಿದೆ. ಅವರ ಬಗ್ಗೆ, ಅವರ ಆಗಮನದ ಬಗ್ಗೆ ನಿಮ್ಮ ಎರಡು ಮಾತು ಪ್ಲೀಸ್. ಇದು ಬಹಳ ಪುಣ್ಯದ ಕೆಲಸ. ಇದು ಇಲ್ಲಿ ಅವರು ಬಂದಿರೋದು ಏನು ತೋರಿಸುತ್ತೆ ಅಂದ್ರೆ ಒಂದು 200 ವರ್ಷಗಳ ಒಂದು ದೊಡ್ಡ ಪರಂಪರೆಯನ್ನ ಇಲ್ಲಿ ಹೊತ್ತು ತಂದಿದ್ದಾರೆ. ಅವರು ಭಾರತದಲ್ಲಿ ಅಸ್ಪೃಶ್ಯತೆಯನ್ನ ತೆಗೆದುಹಾಕಬೇಕು ಅಂತ ಬಾಯಲ್ಲಿ ಹೇಳೋರು ಎಲ್ಲರೂ, ಆದರೆ ಸುಧಾರಣೆ ಮಾಡೋರು ಯಾರು? ಕೆಲವರೇ. ಅದರಲ್ಲಿ ಕುಮಾರೇಶ್ವರರು ಕರ್ನಾಟಕದಲ್ಲಿ ಕಲಾ ವಿಭಾಗದಲ್ಲಿ ಕೈಗೆತ್ಕೊಂಡು ಅಸ್ಪೃಶ್ಯತೆಯನ್ನು ತೊಡೆಯುವ ದೊಡ್ಡ ನಿರ್ಧಾರ ಮಾಡಿ ಅಂಧ ಮಕ್ಕಳಿಗೆ, ವಿಕಲಾಂಗ ಮಕ್ಕಳಿಗೆ ಸಂಗೀತ, ಅನ್ನ, ಆಶ್ರಯ, ಬದುಕು 3 ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು ಒಂದು ಕಾಲದಲ್ಲಿ. ಅದನ್ನು ಪಂಚಾಕ್ಷರ ಗವಾಯಿಗಳು ಆಶ್ರಯದಾತರಾದರು. ಅದಾದಮೇಲೆ ಪುಟ್ಟರಾಜ ಗವಾಯಿಗಳು ಅವರನ್ನು ಕಲ್ಚರ್ಡ್ ಆಗಿ ಬೆಳೆಸಿದ್ರು ಮಕ್ಕಳನ್ನು. ಪಂಚಾಕ್ಷರಿ ಗವಾಯಿಗಳು ಇವತ್ತಿಲ್ಲೂ ಆಸೀನರಾಗಿದ್ದಾರೆ ಅಂತ ನಾವು ಭಾವಿಸಿದ್ದೀವಿ. ಅವರು ಇಲ್ಲಿರೋದು ನಮಗೆ ಜೀವನಕ್ಕೆ ಶ್ರುತಿ ಹಿಡಿದಾಗಿದೆ. ಕಲಜವರೇ, ನಿಮಗೆ ದೊಡ್ಡ ಸ್ವಾಗತ. ಈಗ ನಿಮಗೆ ಹಾಡಿನಿಂದ ಸ್ವಾಗತ. ಅರ್ಜುನ್ ಸರ್, ಮೆಹಬೂಬ್ ಸಾಬ್ ಅವ್ರನ್ನ ಇವತ್ತು ಬಹುಶಃ ಇಷ್ಟು ಸಂತೋಷವಾಗಿ ನಾವು ಯಾವ ಎಪಿಸೋಡಲ್ಲೂ ನೋಡಿಲ್ಲ. ಇವತ್ತು ಕುಣಿತಿರೋ ಒಂದು ಮಗು ತಾಯಿನ ನೋಡೋಷ್ಟು ಹಂಬಲ ಹೇಗಿರುತ್ತೆ ಆ ಥರ ಅನುರಾಧ ಮೇಡಮ್ ಪಕ್ಕದಲ್ಲಿ ಕೂತ್ಕೊಂಡು ಹಿ ವಾಸ್ ಜಸ್ಟ್ ಎಂಜಾಯಿಂಗ್. ಹಾಡಕ್ಕೆ ಮುಂಚೆನೇ ಅದೊಂದು ಖುಷಿ. ಅಜ್ಜೋರ್ ಫೋಟೋ ಹಿಂದೆ ಇದೆ. ನನಗೆ ಇವರು ಮೆಹಬೂಬ್ ಸಾಬ್ ಅವ್ರ ಹಿಂದೆನೇ ಅಜ್ಜವ್ರು ನಿಂತಿದ್ರೇನೋ, ಆ ಶ್ರುತಿ ಅವ್ರು ಹಿಡಿತಿದ್ರೇನೋ ಮೆಹಬೂಬ್ ಸಾಬ್ ಅವ್ರದ್ದು ಅಂತ ಅನ್ನಿಸ್ತಿತ್ತು. ಮೋಸ್ಟ್ ಡಿವೈನೆಸ್ಟ್ ಮೂಮೆಂಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಕಳೆಯುತ್ತಂತೆ, ತಿರುಪತಿಯಲ್ಲಿ ಪಾಪನಾಶಿಯಲ್ಲಿ ಮಿಂದರೆ ಪಾಪ ಕಳೆಯುತ್ತಂತೆ, ಕಂಚಿಯಲ್ಲಿ ಹೋಗಿ ಹಲ್ಲಿಯನ್ನು ಮುಟ್ಟಿದ್ರೆ ದೋಷ ಕಳೆಯುತ್ತಂತೆ. ಪುಟ್ಟರಾಜ ಗವಾಯಿಗಳ ಹೆಸರಿನಲ್ಲಿ ಗಾನಗಂಗೆಯನ್ನು ಕೇಳಿದ್ರೆ ನಮಗಿರುವ ಎಲ್ಲ ಅನಿಷ್ಟವೂ ಕಳೆಯುತ್ತೆ ಅಂತ ಕೂಡ ಗೊತ್ತಾಗ್ತಾ ಇದೆಯಪ್ಪ.
ಎಷ್ಟು ಚೆನ್ನಾಗಿ ಹಾಡ್ದಪ್ಪ ಗುರುವಿನ. ಮೆಹಬೂಬ್, ನೀವು ಕುಮಾರೇಶ್ವರರು ತೆರೆದ ಕಣ್ಣಿನ ಪ್ರತಿರೂಪ ನೀವು. ಥ್ಯಾಂಕ್ ಯು ಸರ್. ಗುರುಗಳೇ, ನಿಮ್ಮ ಶಿಷ್ಯರಲ್ಲಿ ಓರ್ವರಾದಂಥ ನಮ್ಮ ಮೆಹಬೂಬ್ ಸಾಬ್ ಅವರು ಹಾಡಿದ್ದಾರೆ, ನಿಮ್ಗಾಗಿ ಹೇಗೆ ಅನಿಸ್ತು ಪೂಜ್ಯರೇ? ಮಹಬೂಬ್ ಸಾಹೇಬ ಆಡಿದಂಥ ಪುಟ್ಟರಾಜ ಗುರುವರ ಶಿವನ ಅವತಾರ ಅಂತ. ಆ ಕೈಲಾಸಗಿರಿ ಪರಮಾತ್ಮಂತೂ ನಾವು ಕಣ್ಣಿದ್ದವ್ರು ಯಾರೂ ನೋಡಿಲ್ಲ, ಕಣ್ಣಿಲ್ದವರು ನೋಡಿಲ್ಲ. ಕಣ್ಣಿದ್ದವರಿಗೆ ಕಣ್ಣಿಲ್ದವರಿಗೆ ಸರ್ವರಿಗೆ ಕೂಡ ಶಿವನ ಅವತಾರ ಅಂತೇಳಿ ನಮ್ಮ ಮಹಬೂಬ್ ಸಾಹೇಬ್ ಹಾಡಿದ್ರಲ್ಲ. ಕುಮಾರೇಶ ಪಂಚಾಕ್ಷರಿ ಪುಟ್ಟರಾಜ ಗುರುಗಳು ನಮ್ಮ ಮೈಬೂಬ್ ಆಡಿದಂಥ ಹಾಡಿನಲ್ಲೇ ಮೂವರು ಇವತ್ತು ನಮಗೆ ದರ್ಶನ ಮಾಡಿಸಿದ ಮೈಬೂಬ್ ಅಂದರೆ ತಪ್ಪಾಗೋದಿಲ್ಲ. ಅಷ್ಟೊಂದು ಅವರ ಹಾಡಿದ ಹಾಡು ಕೇಳ್ಕೊತ ಕುಂತ್ರೆ ನಾವು ಎಲ್ಲದೀವಿ ಅನ್ನೋದು ಕೂಡ ಮರೆತು ಬಿಡ್ತೀವಿ. ಅಂಥ ಸಂಗೀತ ಸರಸ್ವತಿ ನಮ್ಮ ಮೈಬೂಬಿಗೆ ಒಲಿತಾಳಂದ್ರೆ ತಪ್ಪಾಗೋದಿಲ್ಲ. ಇದು ನಿಜಕ್ಕೂ ನಮ್ಮ ಕಾರ್ಯಕ್ರಮದ ಸೌಭಾಗ್ಯ. ಇದು ಹೇಗಂದ್ರೆ ದೇವರೇ ತನ್ನ ಮಕ್ಕಳ ಜೊತೆ ಕೂತ್ಕೊಂಡು ಸಂಗೀತಕ್ಕಾಗಿ ನುಡಿಸೋ ತರ ಇತ್ತು ಈ ದೃಶ್ಯ. ಈ ನಿಮ್ಮ ಅನುಗ್ರಹಕ್ಕೆ ನಾವು ಸದಾ ಆಭಾರಿಗಳಾಗಿರ್ತೀವಿ ಗುರುಗಳೇ. ದಯಮಾಡಿ ಮಹಾಗುರುಗಳು ಹಾಗೂ ಅರ್ಜುನ್ ಸರ್ ಅವರು ವೇದಿಕೆ ಮೇಲೆ ಬಂದು ಗುರುಗಳನ್ನ ಗೌರವಿಸಬೇಕಾಗಿ ಒಂದು ಪ್ರಾರ್ಥನೆ ಪ್ಲೀಸ್. ಗಾನ ಲೋಕವನ್ನ ಬೆಳಗಿದ ಮಹಾ ಬೆಳಕು ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಜೊತೆಗೆ ಇರುವಂತಹ ಒಂದು ಚಿತ್ರಣವನ್ನ ಇದು ನಮ್ಮ ಕಡೆಯಿಂದ ಮಠಕ್ಕೆ ಕೊಡ್ತಾ ಇರುವಂತಹ ಕಿರು ಕಾಣಿಕೆ. ಇದನ್ನ ನೀವು ಸ್ವೀಕರಿಸಬೇಕಾಗಿ ಕೋರಿಕೆ. ಬೋಲೋ ಭಾರತ್ ಮಾತಾ ಕಿ ಜೈ. ಇವತ್ತು ಚೆನ್ನವೀರ ಕಣವಿಯವರ ರಚನೆಯನ್ನ ನೀವೆಲ್ಲರೂ ಸೇರಿ ಹಾಡಿರೋದು ನಮಗೆ ಬಹಳ ಸಂತೋಷ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.